ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಪೃಥ್ವಿ ಟಾಕೀಸ್ ಚಾನಲ್ಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರ್ಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಇಲ್ಲಿ ಹೋದಂತಹ ಭಕ್ತರಿಗೆ ಅನ್ನ ಪ್ರಸಾದ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಸಹ ಇರುತ್ತೆ. ದೇವಸ್ಥಾನ ಒಳಗಡೆ ಬಂದರೆ ಅಲ್ಲಲ್ಲಿ ತಂಗುದಾಣಗಳು. ಅಕಸ್ಮಾತ್ ಏನಾದರೂ ಮಳೆ ಬಿದ್ದಾಗ ನೀವು ಬಂದು ಇಲ್ಲಿ ಸೇಫಾಗಿ ನಿಂತ್ಕೊಬೋದು. ಆ ಥರ ಫ್ರೆಶ್ ಆಗಿದೆ. ಅಕಸ್ಮಾತ್ ಬೇಕಂದರೆ ರೆಸ್ಟು ಸಹ ತೊಗೊಬೋದು. ಎಷ್ಟು ಪುರಾತನ ಕಾಲದ ಕಲ್ಲುಗಳು. ಆ ಕಾಲದಲ್ಲೇ ಯಾವ ಥರ ಇಂಜಿನಿಯರ್ಸ್ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಒಂದೊಂದ್ರ ಮೇಲೂ ಒಂದೊಂದು ಇಂಜಿನಿಯರ್ಸ್ ಇದ್ದಾರೆ. ಎಲ್ಲರೂ ಮ್ಯಾಥ್ಸ್ ವೇಸ್ಟ್ ಅಂತಾರೆ. ಮ್ಯಾಥ್ಸ್ ನೋಡ್ಬೋದು, ಮ್ಯಾಥ್ಸು ಫಿಸಿಕ್ಸ್ ಇಲ್ಲೇ ಇದೆ. ಆ ಕಾಲದಲ್ಲೇ ಯಾವ ಥರ ಮ್ಯಾಥ್ಸ್ ಫಿಸಿಕ್ಸ್ ನೋಡಿ. ಅದೇಂಗ ಸಂಬಂಧ. ಅರ್ಧ ಬೆಟ್ಟದಿಂದ ಈ ಥರ ವ್ಯೂ ಕಾಣಿಸ್ತಿದೆ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಅರ್ಧನೂ ಅಲ್ಲ, ಇದು ಕಾಲು ಭಾಗ. ಬೆಟ್ಟಕ್ಕೆ ಆ ಥರ ಏನಾದರೂ ಬರಬೇಕಾದ್ರೆ ನೀವು ಮಾರ್ನಿಂಗು ಒಂದು 5 o'clock ಆ ಥರ ಮನೆ ಬಿಟ್ಟರೆ ಇಲ್ಲಿ ಬಂದಾಗ ಸನ್ರೈಸ್ ಆಗೋದು ಅದು ಮಾತ್ರ ತುಂಬ ಸ್ವಲ್ಪ ಸ್ನೋಫಾಲ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಮನೆ ಅಂತ ಕೇಳ್ಬೋದಾ ನಿಮ್ಮನ್ನ? ಡ್ಯೂಪ್ಲೆಕ್ಸಾ, ನಾರ್ಮಲ್? ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಸುರಂಗ ಮಾರ್ಗ ಕಾಣಿಸ್ತು. ಇದ್ರಿಗೆ ಇನ್ನೊಂದು ಸುರಂಗ ಇದೆಯಂತೆ. ಆ ಸುರಂಗ ಏನಂತಂದರೆ, ಆ ಸುರಂಗದಲ್ಲಿ ಹೋದರೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು ಅಂತ ಪ್ರತೀತಿ ಇದೆ. ಆ ಸುರಂಗ ಮಾರ್ಗ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಸ್ಥಳೀಯರು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರ್ಬೋದು ಆದರೆ ಸುರಂಗ ಮಾರ್ಗ ಇರೋದಂತೂ ಸತ್ಯ. ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ದಾರಿ ಆ ಸುರಂಗದಲ್ಲಿ ಹೋದರೆ. ಇಲ್ಲೇ ಎಲ್ಲ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಇದ್ದಂತಹ ಕಾಲದಲ್ಲಿ ವಿಶ್ರಾಂತಿಗೋಸ್ಕರ ಇದನ್ನು ಬಳಸ್ತಾ ಇದ್ರು. ಶಿವಗಂಗೆ ಬೆಟ್ಟದಲ್ಲಿ ಕಾಲು ಭಾಗಕ್ಕೆ ಇಷ್ಟು ಸೊಗಸಾಗಿ ವ್ಯೂ ಕಾಣಿಸ್ತಿದೆ ಅಂತಂದರೆ ಇಲ್ಲೊಂದು ಬಂಡೆ ಇದೆ. ಆ ಬಂಡೆ ಕಡಿದಾದಂತಹ ಬಂಡೆ ನೋಡ್ಬೋದು. ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಆಗಿನ ಕಾಲದಲ್ಲಿ ಟೆಕ್ಸ್ಟ್ ಬುಕ್ಸ್ ಇರಲಿಲ್ಲ, ಆದರೆ ಪ್ರತಿಯೊಬ್ಬರ ಹತ್ರ ನಾಲೆಡ್ಜ್ ಇತ್ತು. ಆ ನಾಲೆಡ್ಜು ನಾವು ಯಾವ ರೂಪದಲ್ಲಿ ನೋಡ್ಬೇಕಂತಂದರೆ, ಪ್ರತಿಯೊಂದು ದೇವಸ್ಥಾನ ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಅದೇ ಆಗಿನ ಕಾಲದ ಟೆಕ್ನಾಲಜಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಎಷ್ಟು ಸುಂದರ ನೋಟ. ನಮ್ಮ ಮದನ್ನವ್ರು ನೋಡಿ ಅಲ್ಲಿಂದ ಹತ್ತೋಣ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಿ ಬೆಟ್ಟ ಯಾವ ಥರ ಬೃಹತ್ಕಾರವಾಗಿದೆ ಅಂತ. ನೋಡಿ ಆಗಿನ ಕಾಲದಲ್ಲಿ ಕೆತ್ತನೆಗಳನ್ನು ಯಾವ ಥರ ಬಂಡೆಗಳ ಮೇಲೆ ಮಾಡಿದ್ದಾರೆ ಅಂತ. ಇಲ್ಲಿ ಒಂದು ನಂದಿ ವಿಗ್ರಹ, ಲಿಂಗ ಮತ್ತು ಒಬ್ಬ ವ್ಯಕ್ತಿ ಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡಿರುವ ದೃಶ್ಯ ಇದು. ನೋಡಿ ಆಗಿನ ಕಾಲದಲ್ಲಿ ಬಂಡೆಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ಸ್ವಲ್ಪ ಹಳೆಗನ್ನಡದ ಲಿಪಿಯಲ್ಲಿದೆ, ಅದರಿಂದ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸ್ನೇಹಿತರೆ, ಈ ಬೆಟ್ಟ ಒಂದೊಂದು ದಿಕ್ಕಿನಲ್ಲಿ ನೋಡಿದ್ರೆ ಒಂದೊಂದು ಆಕೃತಿ ಕಾಣುತ್ತೆ. ಉತ್ತರದಿಂದ ನೋಡಿದ್ರೆ ಸರ್ಪದ ಆಕೃತಿ, ದಕ್ಷಿಣದಿಂದ ನೋಡಿದ್ರೆ ಗಣೇಶನ ಆಕೃತಿ, ಪೂರ್ವದಿಂದ ನೋಡಿದ್ರೆ ನಂದಿ ಆಕೃತಿ, ಪಶ್ಚಿಮದಿಂದ ನೋಡಿದ್ರೆ ಲಿಂಗನ ಆಕೃತಿ. ಹಾಗೆ 4 ದಿಕ್ಕಿನಲ್ಲಿ ಒಂದೊಂದು ಆಕೃತಿ ಕಾಣಿಸುವ ವಿಶೇಷತೆ
ಈ ಬೆಟ್ಟದಲ್ಲಿದೆ. ನಮ್ಮ ಸ್ನೇಹಿತರು ಅಲ್ಲಿ ಹತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಸುಸ್ತಾಗಿದ್ದಾರೆ. ಇನ್ನೂ ತುಂಬ ಮೇಲೆ ಹೋಗಬೇಕು. ಪೀಕ್ ಪಾಯಿಂಟ್ ನೋಡಬಹುದು, ಇನ್ನೂ ಮೇಲೆ ಇದೆ. ಬೆಟ್ಟದ ಮೇಲೆ ಕಾಣಿಸುವ ಒಂದು ವಿಶೇಷವಾದ ಹೂವು. ಈ ಥರ ಹೂವುಗಳು ತುಂಬ ಕಾಣಿಸುತ್ತೆ. ಅಂದರೆ ಒಂದೊಂದು ಬೆಟ್ಟದ ಮೇಲೆ ಒಂದೊಂದು ಥರ ಗಿಡಗಳು, ಹೂಗಳು ಕಾಣಿಸುತ್ತೆ. ಪ್ರಕೃತಿ ನೋಡಿ ಹೇಗಿದೆ ಅಂತ. ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನಿಸುತ್ತೆ, ಆ ಥರ ಪ್ರಕೃತಿ. ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗುತ್ತೆ. ಅದು ಇಲ್ಲಿನ ಒಂದು ಪವಾಡನೆ ಅಂತ ಹೇಳ್ಬೋದು. ಆ ಬೆಣ್ಣೆಗೆ ಔಷಧಿ ಗುಣ ಸಹ ಇದೆ. ನೋಡ್ರಿ ಸ್ನೇಹಿತರೆ, ಎಷ್ಟು ಕಡಿದಾದಂತಹ ಬೆಟ್ಟ. ಈ ಬೆಟ್ಟ ಹತ್ತೋದೇ ಒಂದು ಅಡ್ವೆಂಚರಸ್. ಆ ಥ್ರಿಲ್ಸು ನೀವು ಸಹ ಅನುಭವಿಸ್ಬೇಕು. ಅದಕ್ಕಾಗಿ ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ. ಬಂದು ಈ ಹೊಸ ಎಕ್ಸ್ಪೀರಿಯೆನ್ಸ್ನ ನೀವು ಅನುಭವಿಸಿ. ಮತ್ತು ಯಾರಾದರೂ ಈ ದೇವಸ್ಥಾನಕ್ಕೆ ಆಲ್ರೆಡಿ ಬಂದಿದ್ದರೆ, ಇಲ್ಲಿನ ವಿಶೇಷತೆಗಳು ಏನಾದರೂ ನಿಮ್ಗೆ ತಿಳಿದಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅಕಸ್ಮಾತ್ ಯಾರಾದರೂ ಬಂದಿಲ್ಲ ಅಂತಂದರೆ ನೀವು ಬಂದು ಇಲ್ಲಿರುವ ನಂದಿ ವಿಗ್ರಹ, ಶಿವಗಂಗೆ ಅವುಗಳನ್ನೆಲ್ಲ ನೋಡಿ ಸಂತೋಷ ಪಡಿ. ನೋಡಿ ಯಾವ ಥರ ಇದೆ ಅಂತ. ತುಂಬ ಕಡಿದಾದಂತಹ ಬೆಟ್ಟ ನೋಡಿ. ನಮ್ಮ ಫ್ರೆಂಡ್ಸ್ ಅಲ್ಲೇ ಹತ್ಕೊಂಡು ಬರ್ತಾ ಇದ್ದಾರೆ. ಈ ಬೆಟ್ಟದಲ್ಲಿ ನಂದಿ ವಿಗ್ರಹಗಳು ತುಂಬ ಕಾಣಿಸುತ್ತೆ. ಕೋಟಿ ದನವಿದ್ದರೂ ಪಟ್ಟಣ ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲು. ಬೆಂಗಳೂರಲ್ಲಿ ರೋಡ್ ಸೈಡಲ್ಲಿ ಕಬ್ಬಿನ ಜ್ಯೂಸ್ ಇರುತ್ತೆ. ಆದರೆ ಇಲ್ಲಿ ವಿಶೇಷತೆಗಳೇನಂತಂದರೆ ಬೆಟ್ಟದ ಮೇಲೂ ಸಹ ಕಬ್ಬಿನ ಜ್ಯೂಸ್ ಸಿಗುತ್ತೆ. ಎಷ್ಟು ವಿಶೇಷತೆ ಅಲ್ವಾ ಈ ಬೆಟ್ಟ. ಬಂಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅಂತಂದ್ರೆ ಅವರು ರೆಸ್ಟ್ ಮಾಡ್ತಾ ಇದ್ದ ಜಾಗ ಅದು. ಅಲ್ಲಲ್ಲಿ ಈ ಥರ ಅಂಗಡಿಗಳು ಕಾಣಿಸ್ತಾ ಇರುತ್ತೆ. ನಿಮ್ಗೇನಾದರೂ ಸುಸ್ತಾದರೆ ಇಲ್ಲಿ ತಂಪು ಪಾನೀಯ ಅಥವಾ ಏನಾದರೂ ಫ್ರೂಟ್ಸ್ ಏನಾದರೂ ತೊಗೊಂಡು ತಿನ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ಅದರಿಂದ ಏನು ಸುಸ್ತಂತ ಅನಿಸಲ್ಲ. ಯಾಕಂತಂದರೆ ಸುಸ್ತಾದ್ರೂ ಇಲ್ಲಿ ಅಂಗಡಿಗಳು ಇರೋದ್ರಿಂದ ಆ ಥರ ಏನು ಅನಿಸಲ್ಲ. ನಾವು ಹೋಗ್ಬೇಕಾಗಿರೋ ತುದಿ ಅದೇನೆ. ನೋಡಿ ಬೆಟ್ಟ ಯಾವ ಥರ ಅಡ್ವೆಂಚರಸ್ ಆಗಿದೆ ಅಂತ. ಎಲ್ಲಿ ಸ್ಟೆಪ್ಸೇ ಇಲ್ಲ, ಬಂಡೆ ಮೇಲೆ ಹತ್ಕೊಂಡು ಹೋಗಬೇಕು. ಆ ಥರ ಅಡ್ವೆಂಚರಸ್ ಆ್ಯಂಡ್ ಥ್ರಿಲ್ಲಿಂಗ್. ನೀವು ಬಂದು ಈ ಎಕ್ಸ್ಪೀರಿಯೆನ್ಸ್ನ ಒಂದ್ಸಲಿ ಅನುಭವಿಸ್ಬೋದು. ಲಾಸ್ಟ್ ನಾವು ಹೋಗ್ಬೇಕಾಗಿರೋ ಪಾಯಿಂಟ್ ಯಾವುದಂತಪ್ಪ ಅಂತಂದರೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ, ಅಲ್ಲಿಗೆ ಹೋಗಬೇಕು. ಇನ್ನೂ ಒಂದು 1/2 ಕಿಲೋಮೀಟರ್ ಇದೆ ಅನಿಸುತ್ತೆ. ಇಲ್ಲೆಲ್ಲೂ ನಮಗೆ ಸ್ಟೆಪ್ಸೇ ಕಾಣಿಸ್ಲಿಲ್ಲ. ಕೆಳಗಡೆ ಒಂದು ಸಲ ಮಾತ್ರ ಸ್ಟೆಪ್ಸ್ ಇತ್ತು ಅಷ್ಟೇ. ಆಮೇಲೆ ಎಲ್ಲ ಬೆಟ್ಟದ ಮೇಲೆ ಈ ಥರ ಕೃತಕವಾಗಿ ಮಾಡಿರುವಂತಹ ಸ್ಟೆಪ್ಸ್ ಇದು ಬಂಡೆ ಮೇಲೆ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಇದು ಮಳೆಗಾಲದಲ್ಲಿ ನೀರು ಫುಲ್ಲು ಕೆಳಗಡೆ ಹೋಗುತ್ತೆ, ಬೇಸಿಗೆ ಕಾಲದಲ್ಲಿ ನೀರು ಫುಲ್ಲು ಮೇಲೆ ಬರುತ್ತೆ. ನೀವು ಯೋಚನೆ ಮಾಡ್ಬೋದು, ನಮ್ಮ ಕಡೆ ಎಲ್ಲ ಮಳೆಗಾಲದಲ್ಲಿ ನೀರು ಮೇಲೆ ಇರುತ್ತೆ, ಯಾಕಂತಂದರೆ ಮಳೆ ಬೀಳ್ತಾ ಇರುತ್ತೆ ಅಂತ. ಬೇಸಿಗೆ ಕಾಲದಲ್ಲಿ ಅನ್ಫಾರ್ಚುನೇಟ್ಲಿ ನೀರು ಕೆಳಗಡೆ ಹೋಗಿರುತ್ತೆ. ಆದರೆ ಇಲ್ಲಿನ ವಿಶೇಷತೆ ನೋಡಿ, ಮಳೆಗಾಲದಲ್ಲಿ ನೀರು ಕೆಳಗಡೆ ಹೋಗಿರುತ್ತೆ, ಬೇಸಿಗೆ ಕಾಲದಲ್ಲಿ ನೀರು ಮೇಲೆ ಬರುತ್ತೆ. ಅದಕ್ಕೆ ಆ ಕಾರಣದಿಂದಲೇ ಇರ್ಬೋದು ಇಲ್ಲಿ ಒಳಕಲ್ಲು ತೀರ್ಥದಲ್ಲಿ 365 ದಿನವೂ ನೀರು ಇರುತ್ತೆ ಅಂತ.
ಅಷ್ಟು ವಿಶೇಷತೆ. ಅದು ಎಲ್ರಿಗೂ ಸಿಗಲ್ವಂತೆ. ಸಿಗಲಿಲ್ಲ ಅಂತಂದರೆ ದುರಾದೃಷ್ಟ, ಸಿಕ್ಕಿದ್ರೆ ಆ ದೇವರ ಆಶೀರ್ವಾದ ಅಂತಹ. ಒಳಕಲ್ ತೀರ್ಥ ಸಮುದ್ರ ಮಟ್ಟದಿಂದ ಈ ಬೆಟ್ಟ ಸುಮಾರು ಎತ್ತರ ಇದೆ. ಆದರೆ ಅಲ್ಲಿ ನೀರು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನಮಗೂ ಸಹ ಗೊತ್ತಿಲ್ಲ. ಬನ್ನಿ ನಿಮಗೂ ಸಹ ತೋರಿಸ್ತೀವಿ. ಸ್ನೇಹಿತರೆ, ಒಳಕಲ್ ತೀರ್ಥ ಇಲ್ಲೇ. ನಾವು ಇಷ್ಟೊತ್ತಿಂದ ವೆಯ್ಟ್ ಮಾಡ್ತಿರೋ ಒಳಕಲ್ ತೀರ್ಥ ಇದೆ. ಇಲ್ಲಿ ನೀರು ಸಿಕ್ಕಿದ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ, ಸಿಗಲಿಲ್ಲ ಅಂತಂದರೆ ನೆರವೇರಲ್ಲ ಅಂತ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಸಿಕ್ಕಿಲ್ಲ ಅಂದರೆ ಒಳಗಡೆ ಜಾಸ್ತಿ ಐತೆ. ಸಿಗ್ತಾ ಇಲ್ಲ ನಿಮಗೆ? ಒಂದ್ಸತಿ ಪ್ರಯತ್ನ ಮಾಡಿದ್ರೆ ಮುಗೀತು. ಅದೇನಿಲ್ಲ, ನೀರು ಮೇಲ್ಗಡೆ ಇದಲ್ಲ. ಅವರಿಂದನೇ ನಿಮಗೆ ತೀರ್ಥ ಇವತ್ತು. ಯೋಗ ಅದೆಲ್ಲ ಸ್ನೇಹಿತರೆ, ಇಷ್ಟೊತ್ತು ನಾವು ಹತ್ತಿತ್ತು ಆಫ್ ಬೆಟ್ಟ. ಅದು ಸ್ವಲ್ಪ ನಾರ್ಮಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತು. ರಿಯಲ್ ಥ್ರಿಲ್ಲಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಇದಕ್ಕೆ ನೋಡಬಹುದು, ಮೆಟ್ಲೇ ಇಲ್ಲ, ನಾವೇ ಜಾಗ ಮಾಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ಆ ಥರ ಇದೆ. ನಮ್ಮ ಫ್ರೆಂಡ್ಸ್ನ ಕೇಳೋಣ ಬನ್ನಿ, ಯಾವ ಥರ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ. ಬ್ರೋ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನಿಮಗೆ? ಏನಿಲ್ಲ ಬ್ರೋ, ಮಸ್ತಾಗಿದೆ. ಇಲ್ಲಿವರೆಗೂ ನಾರ್ಮಲ್, ಇನ್ನು ಮುಂದೆ ರಿಯಲ್ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಯಾವ ಥರ ಅಡ್ವೆಂಚರಸ್ ಆಗಿರುತ್ತೆ ಅಂತ ನೋಡೋಣ. ನೋಡಿ ಯಾವ ಥರ ದಾರಿ ಇದೆ ಅಂತ. ಗಿಡಗಳ ಸಂದಿಯಲ್ಲೇ ನಾವು ಹೊತ್ಕೊಂಡು ಹೋಗ್ಬೇಕು. ಇಲ್ಲಿ ಮೆಟ್ಲು ಆ ಥರ ಏನೂ ಇಲ್ಲ. ಇಲ್ಲಿಂದ ಕಠಿಣವಾದಂತಹ ದಾರಿ. ಯಾವ ಥರ ದಾರಿ ಇದೆ. ಅಕಸ್ಮಾತ್ ಏನಾದರೂ ಮಳೆ ಬೀಳೋ ಸಂದರ್ಭದಲ್ಲಿ ನಾವೇನಾದರೂ ಬಂದರೆ ನಡೆಯೋಕ್ಕೂ ಸಹ ಆಗಲ್ಲ. ಯಾಕಂತಂದರೆ ನೀರು ಇದೇ ದಾರಿಯಲ್ಲಿ ಇದೇ ವೇಯಲ್ಲೇ ಹೋಗಬೇಕು. ಅದರಿಂದ ತುಂಬ ಜಾರುವ ಸಾಧ್ಯತೆ, ಆಮೇಲೆ ಹೆಜ್ಜೆ ಇಡೋಕ್ಕೂ ಆಗದೇ ಇರೋ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಮಳೆ ಯಾವ ಟೈಮಲ್ಲಿ ಇರಲ್ವೋ ಆ ಟೈಮಲ್ಲಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ದಾರಿ ಇದೆ ಅಂತ. ಸುರಂಗ ಥರ ಇದೆ. ಮೋಸ್ಟ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗೋ ಸುರಂಗ ಇದೇ ಇರಬಹುದೇನೋ, ಗೊತ್ತಿಲ್ಲ. ಬನ್ನಿ ನೋಡೋಣ. ಇದು ಒಂದು ಶಿವಲಿಂಗ. ಇಲ್ಲಿ ಸಾಕಷ್ಟು ಶಿವಲಿಂಗ ಮತ್ತು ನಂದಿ ವಿಗ್ರಹಗಳಿರ್ತವೆ. ಯಾಕಂತಂದರೆ ಇದು ಶಿವಲಿಂಗ ದೇವಸ್ಥಾನ ಆಗಿರೋದ್ರಿಂದ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳವ ಹಾಡುವ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ. ಈ ಪ್ರಕೃತಿ ನೋಡಲು ಬಹು ಸುಂದರ ಸುಂದರ ಸುಂದರ. ಸ್ನೇಹಿತರೆ, ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಒಂದು ಸಲ ಬರಲೇಬೇಕು. ಈ ಥರ ಅಡ್ವೆಂಚರಸ್ ಆಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮ್ ಹೋಗಿರೋ ಬೆಟ್ಟ ಆ ಥ್ರಿಲ್ ಎಕ್ಸ್ಪೀರಿಯೆನ್ಸ್ಗಿಂತ ಇದು 3 ಪಟ್ಟು ಎಕ್ಸ್ಟ್ರಾ ಥ್ರಿಲ್ ಮತ್ತು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಅಷ್ಟು ಸೊಗಸಾಗಿದೆ. ನೀವು ಸಹ ಬನ್ನಿ, ಒಂದು ಸಲ ಬಂದು ವಿಸಿಟ್ ಮಾಡಿ. ನಿಜವಾಗ್ಲೂ ಯಾರು ಒಂದೇ ಅಟ್ ಎ ಟೈಮಲ್ಲಿ ಹತ್ತಕ್ಕೆ ಆಗಲ್ಲ. ಯಾಕಂದರೆ ತುಂಬ ಕಷ್ಟ, ತುಂಬ ವ್ಯಾಯಾಮ, ಜಿಮ್, ಎಕ್ಸಸೈಸ್ ಆ ಥರ ಮಾಡಿರುವವರು ಬೇಗ ಹತ್ತಾರೆ, ಎಲ್ಲೂ ಕುತ್ಕೊಂದಿರ. ಆದರೆ ನಾರ್ಮಲ್ ಪೀಪಲ್ಸ್ ಅಂತೂ ಹತ್ತಕ್ಕಾಗಲ್ಲ. ಅಷ್ಟು ತುಂಬ ಕಷ್ಟವಾದಂತಹ ದಾರಿ ಇದು. ಎಲ್ಲಿ ನೋಡಿದ್ರೂ ಗ್ರೀನರಿನೇ.
ಯಾವ ಥರ ಕಡಿದಾದಂತಹ ಬೆಟ್ಟ. ಲಾಸ್ಟ್ ಅಲ್ಲಿಗೆ ಹೋಗ್ಬೇಕು. ಬ್ರೋ ಇದು ಮುಂಚೆ ಬಂದಿದ್ರ ನೀವು? ಇದೇನಾ ಫಸ್ಟ್ ಟೈಮ್? ಯಾವ ಥರ ಅನಿಸ್ತಿದೆ? ಚೆನ್ನಾಗಿದೆ ಅಣ್ಣ. ಏನು ಮಾಡ್ತೀವಿ, ಶಕ್ತಿ ಎಲ್ಲ ಕುಂದೋದಂಗೆ ಆಗುತ್ತೆ ಇದ್ರ ಗುಡ್ಡ ಹತ್ತರಲ್ಲಿ. ಎಲ್ಲಿಂದ ಬಂದಿದ್ದೀರಾ? ಗುಲ್ಬರ್ಗ. ಸರಿ ಬನ್ನಿ ಹತ್ತೋಣ. ನೀವು ಬೆಳಗಾವಿನಾ? ನಮ್ದು UK ಉತ್ತರ ಕನ್ನಡ. ಉತ್ತರ ಕನ್ನಡ. ನೋಡಿ ಸ್ನೇಹಿತರೆ ಕಷ್ಟ ಇದೆ ಹತ್ತಕ್ಕೆ. ಯಾವ ಥರ ಇದೆ ಅಂತ. ಇಲ್ಲಿಂದ ಬಿದ್ದರೆ ನಮ್ಮ ಬಾಡಿನೂ ಸಿಗಲ್ಲ ಅನಿಸುತ್ತೆ, ಆ ಥರ ಇದೆ. ಬೆಟ್ಟ ಹತ್ತಿರೋ ಹತ್ತಲ್ವೋ ಗೊತ್ತಿಲ್ಲ. ಈ ಬೆಟ್ಟ ಅಂತೂ ತುಂಬ ರಿಸ್ಕ್ ಇರುತ್ತೆ, ಹೆವಿ ರಿಸ್ಕು. ನೋಡಿ ಯಾವ ಥರ ಇದೆ ಅಂತ. ನೀವು ಯಾವ ಬೆಟ್ಟಕ್ಕೆ ಹತ್ತಿರೋ ಗೊತ್ತಿಲ್ಲ. ಈ ಬೆಟ್ಟಕ್ಕೆ ಹತ್ತುವಾಗ ಹುಷಾರಾಗಿ ಕೇರ್ಫುಲ್ಲಾಗಿ ಈ ಥರ ಸೈಡ್ ಆ್ಯಂಗಲ್ನ ಗಟ್ಟಿಯಾಗಿ ಹಿಡ್ಕೊಂಡು ಹತ್ಕೊಂಡು ಬನ್ನಿ. ತುಂಬ ರಿಸ್ಕ್ ಇರುತ್ತೆ. ಎಲ್ಲಿ ನಾವು ರಿಸ್ಕ್ ತೊಗೊತೀರೋ ಅಲ್ಲಿ ಸ್ವರ್ಗ ಸಿಗುತ್ತೆ. ಆ ಥರ ಎಷ್ಟು ನಾವು ಕಷ್ಟಪಟ್ಟು ದುಡಿತೀರೋ ಅಷ್ಟು ಧನಲಕ್ಷ್ಮಿ ತಾನಾಗೆ ಒಲಿದು ಹೆಂಗೆ ಬರ್ತಾಳೋ ಅದೇ ಥರ ನಾವು ರಿಸ್ಕ್ ತೊಗೊಂಡ್ರೆ ಸ್ವರ್ಗ ಕಣ್ಮುಂದೆ ಸಿಗುತ್ತೆ. ಬನ್ನಿ ನೋಡೋಣ. ನೋಡಿ ಯಾವ ಥರ ಕಡಿದಾದಂತಹ ಬೆಟ್ಟ. ಈ ಬೆಟ್ಟಕ್ಕೆ ಹತ್ತಬೇಕಂತಂದರೆ 2 ಗುಂಡಿಗೆ ಇರಬೇಕು, ಆ ಥರ. 3ನೇದು ಕೆಳಗೆ. ಹೌದು, ತುಂಬ ರಿಸ್ಕು. ಅಕಸ್ಮಾತ್ ಏನಾದರೂ ಸ್ಲಿಪ್ಪಾಗಿ ಬಿದ್ದರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಬಂದ್ರಿ ಮತ್ತೆ ಅಲ್ಲಿಗೆ ಹೋಗಿ ತಲುಪ್ತೀರಾ, ಆದರೆ ಜೀವಂತವಾಗಂತೂ ಅಲ್ಲ. ಆ ಥರ ರಿಸ್ಕ್ ಇರುತ್ತೆ. ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತೂ. ಲಾಸ್ಟ್ ವೀಕ್ ಹೋದಂತಹ ಬೆಟ್ಟಕ್ಕಿಂತ ಈ ಬೆಟ್ಟ ತುಂಬ ಅಡ್ವೆಂಚರಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿರುವಂತಹ ಬೆಟ್ಟ. ಲಾಸ್ಟ್ ಫೈನಲ್ ಮೂಮೆಂಟಿಗೆ ಬಂದಿದ್ದೀವಿ. ಹೇಗೆ ಅನಿಸ್ತು? ಸೂಪರ್ ಆಗೈತೆ ಗುರು. ಬೆಟ್ಟ ತುಂಬ ಕಡಿದಾದಂಥ ಬೆಟ್ಟ. ಹೌದು. ಅಲ್ಲಿಂದ ಹತ್ಕೊಂಡ್ಬಂದ್ರಿ. ಏನಿಲ್ಲ, ಖುಷಿ ಆಯ್ತು ಹತ್ತಕ್ಕೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಇದು ಮುಂಚೆ ಫಸ್ಟ್ ಟೈಮ್ ಬಂದಿರೋದು? ಹೌದು, ಫಸ್ಟ್ ಟೈಮ್ ನಾವು ಬಂದಿರೋದು. ಎಲ್ಲಿಂದ ಬಂದಿದ್ದೀರಾ? ನಮ್ದು ಆದಿ ಚುಂಚನಗಿರಿಯಿಂದ. ಹೌದಾ? ತುಂಬ ಬೃಹತ್ತಾದ ಬೆಟ್ಟ ಇದು. ಬೆಟ್ಟ ಸೂಪರ್ ಬ್ರೋ. ಟ್ರಕ್ಕಿಂಗ್ ಮಾಡೋದು ಪ್ರತಿಯೊಬ್ರು ಬಂದು ನೋಡ್ಬೇಕು, ಹತ್ಬೇಕು. ಮಸ್ತ್ ಆಗಿದೆ, ಪೀಸ್. ಸ್ನೇಹಿತರೆ, ತುತ್ತ ತುದಿ ಲಾಸ್ಟ್ ಪೀಕ್ ಪಾಯಿಂಟ್ ನಂದಿ ವಿಗ್ರಹ ಇರುವ ಜಾಗಕ್ಕೆ ನಾವು ಬಂದಿದ್ದೀವಿ. ನೋಡಿದ್ರಾ, ಲಾಸ್ಟ್ ತುತ್ತ ತುದಿ ಇದು. ನೋಡಿ ಯಾವ ಥರ ಕಠಿಣವಾದಂತಹ ಸ್ಥಳ ಇದು. ಕೂಗೋ ಈಗಲ್ಲಿ ಯಾರು ಒಟ್ಟಲ್ಲಿ ಹೆಂಗೋ ಹತ್ತಿದಾರಲ್ಲ ಸಾಕು. ಛತ್ರಿ ಹೋಗಿಲ್ಲ. ಈ ಮೊಬೈಲ್ ತಿನ್ನೈತೆ. ಕವರ್ ಅದ್ನೇನು ಚಾಕ್ಲೇಟ್ ಪ್ಯಾಕೆಟ್ ಮಾಡೈತೆ ಏನದು? ಇಲ್ಲ, ಚಾಕ್ಲೇಟ್ ಬ್ಯಾಗ್ ಏ ಬ್ಯಾಗ್ ತಗೊಂಬ.
ಎಲ್ಲ ಒಯ್ದು ಬೇಕಾದ್ರೆ ಬ್ಯಾಗ್ ಅದಕ್ಕೇನಾದ್ರೂ ತಿನ್ನಕ್ಕಿದ್ರೆ ತೋರಿಸಿ ಬರುತ್ತೆ ನೋಡೋಣ. ಹೌದ್ರಿ ಇವ್ರು ಯಾರು ತಿನ್ನಕ್ ತೋರಿಸ್ಬೇಕು ನಿಮ್ಮ ಹತ್ರ ಏನಾದ್ರೂ ತಿನ್ನಕ್ಕಿದ್ರೆ ತೋರಿಸಿ ಬರುತ್ತೆ ನೋಡೋಣ. ಕೆಳಗಡೆ ತಿನ್ನಕ್ ತೋರಿಸಿ ಇಲ್ಲ ಬ್ಯಾಗ್ ಬಿತ್ತು 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 ಬಿತ್ತು. ಇಲ್ಲ ತುತ್ತ ತುದಿಗೆ ಹತ್ಕೊಂಡು ಬಂದಿತ್ತಾಯಿತು ನೋಡಿ. ಕಷ್ಟಪಟ್ಟು ಹತ್ಕೊಂಡ್ಬಂದರೆ ಪ್ರತಿಫಲ ನಮಗೆ ಪ್ರಕೃತಿ ಎಂತಹ ಸೌಂದರ್ಯ, ನಮಗೆ ಸುಂದರವಾದ ನೋಟ ಸಿಗ್ತಿದೆ ನೋಡಿ, ಎಷ್ಟು ಸೊಗಸಾಗಿದೆ ಅಂತ. ಅದಕ್ಕೆ ಕಷ್ಟಪಟ್ಟರೆ ಪ್ರತಿಫಲ ಅಂತ ಹೇಳ್ತಾರಲ್ವಾ, ಅದು ನಿಜ ಅನಿಸುತ್ತೆ. ನಾವು ಹತ್ಕೊಂಡ್ಬಂದಿತ್ತು ನಂದಿನೂ ಸಹ ನಿಮ್ಗೆ ತೋರಿಸ್ತಿದ್ದೀನಿ. ಮೈ ಜುಮ್ಮೆನಿಸುವ ಪ್ರಕೃತಿಯ ಸೊಬಗನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಸಹ ನೋಡಿ, ಒಂದು ಸಲ ಭೇಟಿ ಕೊಡಿ. ಈ ಅನುಭವ ನೀವು ಅನುಭವಿಸಿ. ಯಾವ ಥರ ಥ್ರಿಲ್ಲಿಂಗ್ ಆಗಿತ್ತು, ಹತ್ತೋದು ಮಾತ್ರ ಭಯಂಕರವಾಗಿತ್ತು. ಆ ಥರ ಥ್ರಿಲ್ಲಿಂಗು. ಮತ್ತು ನಮ್ಮ ಸ್ನೇಹಿತರನ್ನ ಕೇಳೋಣ. ಮುಗೀತು ಕತೆ ನಮ್ಮದು. ಮದನ್ ಯಾವ ಥರ ಇತ್ತು ಹತ್ಕೊಂಬಂದಿತ್ತು ರೀತಿ ಹೇಳು. ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸು ಬೆಟ್ಟ ಹತ್ತಿದ್ದು. ತುಂಬ ಖುಷಿ ಆಯಿತು. ನಮ್ಮ ಕರ್ನಾಟಕದಲ್ಲೂ ಇಂಥ ಡಿಫಿಕಲ್ಟ್ ಆಗಿರೋ ಬೆಟ್ಟಗಳು ಹತ್ತೋದು ಇದೆಯಂತ ಖುಷಿ ಆಗ್ತಿದೆ. ಆದರೆ ಇಲ್ಲಿ ಕೋತಿಗಳ ಕಾಟ ಮಾತ್ರ ಜಾಸ್ತಿ ಇದೆ. ಎಲ್ಲರೂ ಬಂದವರೆಲ್ಲ ಬ್ಯಾಗ್ಗಳನ್ನ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಬ್ಯಾಗ್ಗಳನ್ನ ಹಾಕೊಂಡಿದ್ರೆ ಆದಷ್ಟು ಸೇಫ್ಟಿಯಾಗಿರುತ್ತೆ. ನೀವು ಎಲ್ಲಂದ್ರಲ್ಲಿ ಕೆಳಗಡೆ ಇಟ್ಬಿಟ್ರೆ ಮಾತ್ರ ಬ್ಯಾಗ್ಸು ಕೋತಿಗಳು ಎತ್ಕೊಂಡು ಹೋಗುತ್ತೆ. ಹೀಗೆ ಒಂದು ಇನ್ಸಿಡೆಂಟ್ ನಡೀತು. ಅವ್ರ ಫೋನ್ಗಳು ಮತ್ತು ID ಕಾರ್ಡ್ ಇದೆ ಅಂತೆ ಅವ್ರ ಬ್ಯಾಗಲ್ಲಿ. ಕೋತಿ ಎತ್ಕೊಂಡೋಗಿ ಪಾತಾಳದಲ್ಲಿ ಬಿಸಾಕ್ಬಿಡ್ತು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇನ್ನೊಬ್ಬರು ಸ್ನೇಹಿತರಾದಂತಹ ಪ್ರವೀಣ್ ಅವರಿದ್ದಾರೆ, ಅವ್ರನ್ನೂ ಸಹ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ನಮ್ದೇನಿಲ್ಲ, ಏನೋ ಕರೆದ್ರು ಬಂದ್ವಿ ಲಾಸ್ಟ್ ಮೂಮೆಂಟಲ್ಲಿ. ಬಟ್ ವರ್ತ್ ಇಟ್ಟು ಚೆನ್ನಾಗಿತ್ತು. ಹತ್ಕೊಂಡು ಬಂದಮೇಲೆ ಮೇಲೆ ಯಾವ ಥರ ಕಾಣಿಸ್ತಿದೆ ಇವಾಗ ನೋಡ್ತಾ ಇದ್ದೀರಲ್ಲ, ತುಂಬ ಸೂಪರ್ ಆಗಿದೆ ಎಲ್ಲ. ಇಷ್ಟು ಹೈಟಿಂದ ನೋಡೋದಕ್ಕೆ ಒಳ್ಳೆ ಸ್ಪೇಸಲ್ಲಿ ಇದೀವಿ ಅನ್ನೋ ಫೀಲ್ ಇರುತ್ತೆ. ತುಂಬ ಚೆನ್ನಾಗಿದೆ. ನೀವು ಬನ್ನಿ. ಯಾರ್ಯಾರು ಹೋಗ್ಬೇಕು ಅವರೆಲ್ಲ ಒಂದ್ಸಲ ಈ ಬೆಟ್ಟಕ್ಕೆ ವಿಸಿಟ್ ಕೊಡ್ರಿ. ಸಕ್ಕತ್ತಾಗೈತೆ ಮಾತ್ರ. ನಿಮ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ನೀವು ಬನ್ನಿ. ಬೆಂಗಳೂರಿಂದ ತುಂಬ ದೂರ ಅಂತೇನಿಲ್ಲ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಕೊನೆಯಿದೆ. ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ. ಅಲ್ಲಿ ದೂರದಲ್ಲಿ ಮಳೆ ಬೀಳ್ತಿದೆ. ಇಲ್ಲಿ ಭೂಮಿ ಯಾವುದು ಆಕಾಶ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಆ ಥರ ಎರಡು ಒಂದಾಗೋಗಿದೆ. ನಿಜವಾಗ್ಲೂ ನನ್ನ ಫ್ರೆಂಡ್ ಹೇಳ್ದಂಗೆ ಸ್ಪೇಸ್ ನೋಡಬೇಕು ಅಂತಂದರೆ ಇಲ್ಲಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಸ್ಪೇಸ್ ಅನುಭವ ಇಲ್ಲೇ ಸಿಗುತ್ತೆ. ಆ ಥರ ಎರಡೂ ಒಂದಾಗೋಗಿದೆ ನೋಡಿ. ಎಲ್ಲಿ ನೋಡಿದ್ರೂ ನೀಲಿ ನೀಲಿ ನೀಲಿ. ಮಳೆ ಬೀಳೋದು ನಾವು ಯಾವತ್ತೂ ಕೆಳಗಡೆಯಿಂದ ನೋಡಿರ್ತೀವಿ, ಆದರೆ ಇಲ್ಲಿ ನಾವು ಪೀಕ್ ಪಾಯಿಂಟ್ನಿಂದ ಮಳೆ ಬೀಳೋದನ್ನ ನೋಡಿಸ್ತಿದ್ದೀವಿ. ನೋಡಿ ನೋಡಿ, ಅಲ್ಲಿ ದೂರದಲ್ಲಿ ಸ್ವಲ್ಪ ವೈಟ್ ಥರ ಕಾಣಿಸ್ತಿದೆಯಲ್ಲ, ಅದೆಲ್ಲ ಮಳೆ ಬೀಳ್ತಿರೋದೆ. ನೋಡಿ ಯಾವ ಥರ ಸುಂದರವಾಗಿದೆ ಅಂತ. ನೋಡಿ ಬಿಸಿಲು ಅಲ್ಲಿ ಮೋಡಗಳ ಸೆಂಟ್ರಲ್ಲಿ ನುಗ್ಕೊಂಡು ಕೆಳಗಡೆ ಬೀಳ್ತಿರೋದು. ಅದ್ರ ಪಕ್ಕದಲ್ಲಿ ಕಾಣಿಸೋ ಈ ಬ್ಲ್ಯಾಕ್ ಕಲರ್ ಎಲ್ಲ ಮಳೆನೇ. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು. ಎಷ್ಟು ಕಣ್ಣು ಹಾಕೊಂಡಿದ್ದೀವಿ? 3 ಕಣ್ಣು. ಶಿವನ ದೇವಸ್ಥಾನಕ್ಕೆ ಬಂದಮೇಲೆ 3 ಕಣ್ಣು ಇರಬಾರ್ದಾ? ಸ್ನೇಹಿತರೆ, ಹತ್ತೋದು ಒಂಥರ ಎಕ್ಸ್ಪೀರಿಯೆನ್ಸು, ಇಳಿಯೋದು ಭಯಂಕರವಾದ ಎಕ್ಸ್ಪೀರಿಯೆನ್ಸು. ಹತ್ತೋದ್ರಲ್ಲಿರೋ ಖುಷಿ, ಇಳಿಯೋದ್ರಲ್ಲಿರೋ ಭಯ, ಅವೆರಡನ್ನೂ ಅನುಭವಿಸೋಕ್ಕೆ ಆಗಲ್ಲ. ಆ ಥರ ಇರುತ್ತೆ ನೋಡಿ ಇಳಿಯೋವಾಗ ಯಾವ ಥರ ಇರುತ್ತೆ ಅಂತ. ಹತ್ತೋದ್ರಕ್ಕಿಂತ
ಥ್ರಿಲ್ಲಿಂಗ್ ಸ್ವಲ್ಪ ಇಳಿಯೋದ್ರಲ್ಲಿರುತ್ತೆ ನೋಡಿ ಯಾವ ಥರ ಕಡಿದಾದಂತಹ ಬೆಟ್ಟ. ಸೊ ನೀವೆಲ್ಲರೂ ಒಂದ್ಸಲ ಈ ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿ. ಶಿವಗಂಗೆ ಬೆಟ್ಟ ತುಮಕೂರು ಹತ್ರ ಇರೋದು, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು. ನೀವು ಬಂದು ಆದರೆ ಏನಂತಂದರೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ತೊಗೊಂಬರ್ಬೇಡ್ರಿ, ಕೋತಿಗಳ ಕಾಟ ತುಂಬ ಇರುತ್ತೆ, ಅವು ಬಂದು ಕಿತ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಅದರಿಂದ ಬ್ಯಾಗ್ಸ್ ತೊಗೊಂಬಂದ್ರೂ ಒಂದು ವಾಟರ್ ಬಾಟಲ್ ಮಾತ್ರ ಕೈಯಲ್ಲಿ ಕ್ಯಾರಿ ಮಾಡಿಕೊಂಡು ಬ್ಯಾಗ್ ಕೆಳಗಡೆ ಇಟ್ಕೊಂಡು ಬನ್ನಿ. ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.